ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಂಡೇ ಮಾರ್ನಿಂಗ್. ಇವತ್ತು ಏನು ಸ್ಪೆಷಲು ಅಂತ ಅಂದರೆ, ನಮ್ಮ ದಿವ್ಯನ್ ಫ್ರೆಂಡು ನಮ್ಮ ಮನೆಗೆ ಬರ್ತಾ ಇದ್ದಾಳೆ. ಅವಳು ಚೆನ್ನೈಯಲ್ಲಿದ್ದಾಗ TCS ಅಲ್ಲಿ ಇಬ್ಬರು ಒಂದೇ ಕಂಪನಿಲಿ ವರ್ಕ್ ಮಾಡಬೇಕಾದ್ರೆ ಆಗಿರೋ ಫ್ರೆಂಡು. ಅವಳು ಕೂಡ ಕೊಡ್ಕೆರೆ ಸೈಡ್ ಅವಳೆ. ಸೊ ಅದಕ್ಕೆ ಬನ್ನಿ ನೋಡೋಣ. ಯಾರು ಬಂದಿದ್ದು? ಯಾರು ಬಂದಿರೋದು? ಯಾರು ಬಂದಿದ್ದು ನೋಡಲ್ಲಿ? ಯಾರು? ಫ್ರೆಂಡ್ಸ್, ನನ್ನ ಮಗನಿಗೆ ಆಟೋ ಸಾಮಾನು ಇಷ್ಟು ದಿನ ಎತ್ತಿಟ್ಬಿಟ್ಟಿದೆ. ಇವತ್ತು ಸಿಕ್ಕಿದ್ದಾವೆ. ಎಷ್ಟು ಚೆನ್ನಾಗಿ ಜೋಡಿಸಿದ್ದಾನೆ ನೋಡಿ. ಋತ್ವಿಕಂದ ಯಾರು ಜೋಡಿಸಿರೋದಿದು? ಯಾರು ಜೋಡಿಸಿರೋದದು? ಯಾರು ಜೋಡಿಸಿರೋದು? ಮತ್ತೆ ತೋರಿಸು, ಏನೇನು ಜೋಡಿಸಿದ್ಯಾ? ಅಲ್ಲಿ ಹತ್ರ ಬಾ. ಹುಡು 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 ಹುಡು. ಹಾಂ, ಏನೇನು ಜೋಡಿಸಿದ್ಯಾ? ಹಾಂ, ಕೌಂಟ್ ಮಾಡು. ಹಾಂ, ತೋರಿಸು, ಕೌಂಟ್ ಮಾಡು. ಅಷ್ಟೇನಾ? ಅಮ್ಮ, ಜಸ್ಟ್ ಮಿಸ್. ಹೌದೇನು? ಎಲ್ಲಿಗೋದ್ರು ಹಿಂದೆ ಬರ್ತಿರ್ತಾನೆ. ನಮ್ಮ ದೊಡ್ಡಮ್ಮ ಏನೇನೋ ಸ್ವೀಟ್ ಮಾಡಿದ್ದೀನಿ ಅಂತ ಅಂತು. ಅದಕ್ಕೆ ಇಲ್ಲೇ ಬನ್ನಿ ಊಟಕ್ಕೆ ಅಂತ ಕರೆದಿದ್ರು ಮಧ್ಯಾಹ್ನಕ್ಕೆ. ಅದಕ್ಕೆ ಇಲ್ಲಿಗೆ ಬಂದ್ವಿ. ಬನ್ನಿ, ಏನೇನು ಮಾಡಿದ್ದೆ ತೋರಿಸ್ತೇನೆ. ಇದು ನಮ್ಮ ದೊಡ್ಡಮ್ಮನ ಮನೆ. ಪಲ್ಯ, ಕಿಚಡಿ ಮಾಡೈತೆ ಆ್ಯಕ್ಚುಲಿ. ಇದು ಕಾಯಿ, ಹಪ್ಪಳ, ಮೊಸರು. ಇದು ಪುಳಿಯೋಗರೆ ಗೊಜ್ಜು, ರೈಸು. ಏನು ಮಾಡ್ತಿದ್ಯಾ? ಅಂಬಾಗೆ ಹುಲ್ಲಾಗ್ತಿದ್ಯಾ? ಹಾಂ, ಹೌದೇನೋ? ಏನು ಆಟ ಅದು? ಬಸ್ ಆಟನಾ? ಬಸ್ ಆಟ ಯಾಕಪ್ಪ ಕಟ್ತಾ ಇದೀಯಾ? ಬಿಚ್ಕಣೈತೆ ಅಂತಾನೆ. ರೋಸ್ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟೈತೆ ಇಲ್ಲಿ. ಹಾಂ, ಇದು ನಮ್ಮ ಮಿನಿ ಗಾರ್ಡನ್. ನೀವು ಆಲ್ರೆಡಿ ನೋಡಿದ್ದೀರಾ. ಒಂದು ಲಾಗ್ ಮಾಡಿ ಹಾಕಿದ್ದೆ ಆಲ್ರೆಡಿ. ರಾಗಿ ಇದು ಕಟ್ತೈತೆ ಅಪ್ಪ. ಹಾಂ ಹಾಂ, ಹೌದಾ? ಆಟ ಆಡ್ತಿದ್ಯಾ? ಏನಾಟ? ಬಸ್ ಆಟ. ಅದು ಬಾಲಾಟ ಅಲ್ಲ, ಬಸ್ ಆಟ. ಕಾರಾಟ. ಕಾರಾಟ. ಸಂಜೆ ಟೈಮು ಅಪ್ಪ ಹಾಲು ಕರೋಣ ಅಂತ ಎಮ್ಮೆ ಇಲ್ಲಿ ಕಟ್ಟಾಕ್ಬಿಟ್ಟು ಕರೋಣ ಹಾಲು ಕುಡಿಸೋದಕ್ಕೆ ಬಿಟ್ಟಿದೆ. ಸೊ ಅಂದರೆ ಒಂದ್ಸಲಿ ಕರೋಣ ಬಿಡ್ತಾರೆ, ಆಗ ಹಾಲು ಇಳಿಸುತ್ತೆ ಅಂತ ಹೇಳ್ತಾರೆ. ಹಾಲು ಇಳಿಸಿದ್ಮೇಲೆ ನಾವು ಒಂದು ಸ್ವಲ್ಪ ಕರ್ಕೊಳ್ತೀವಿ. ಕರ್ಕೊಂಡಾದ್ಮೇಲೆ ಮತ್ತೆ ಕರಿಗೆ ಸ್ವಲ್ಪ ಬಿಡ್ತೀವಿ. ಇಲ್ಲಿ ನೋಡಿ, ನನ್ನ ಕಂದಮ್ಮಂಗೆ ಯಾವಾಗಲೂ ಮಣ್ಣಲ್ಲಿ ಆಡೋದೇ ಇಷ್ಟ. ಎವ್ರಿ ಟೈಮ್ ಹಿಂಗೆ ಆಡ್ತಾ ಇರ್ತಾನೆ. ಎವ್ರಿ ಟೈಮ್ ಅವನಿಗೂ ಮಣ್ಣಾಟ ಅಂತಿರ್ತಾನೆ ಯಾವಾಗಲೂ. ನೋಡಿ, ಋತ್ವಿಕಂದ ಏನಾಟ ಆಡ್ತಿರೋದು? ಮಣ್ಣಾಟ ಆಡ್ತೀಯಾ? ಮಣ್ಣಲ್ಲಿ ಯಾವ್ಯಾವ ಆಟ ಆಡ್ತೀಯಾ? ಹಾಂ, ಬಾಲ್ ಆಟ ಆಡ್ತೀಯಾ? ಆಮೇಲೆ ಹಾಂ, ನನಗಂತೂ ಅರ್ಥ ಆಗಲಿಲ್ಲ. ನೆಕ್ಸ್ಟ್ ಯಾವ ಆಟ ಆಡ್ತೀಯಾ? ಹೂವು ಎಲ್ಲ ಮುಟ್ಸಿದೀಯಾ? ಹೂವು ಎಲ್ಲ ಮುಟ್ಸಿ ಯಾವ ಆಟ ಆಡ್ತೀಯಾ? ಹೂವು ಎಲ್ಲ ಮುಟ್ಸ್ಬಿಟ್ಟು ಯಾವ ಆಟ ಆಡ್ತೀಯಾ? ಓ, ದೇವ್ರಾಟನಾ? ಓ ಹೌದಾ? ಓ, ನೌ ಐ ಗಾಟ್ ಇಟ್. ಸೂಪರ್ ಬಂಗಾರಿ, ನೀನು. ಲವ್ ಯು ಕಂದ. ಬಂಗಾರಿ, ಲವ್ ಯು ಹೇಳಲ್ವಾ ನೀನು? ಅವನು ಲವ್ ಯು ಟು ಅಂತ ಹೇಳ್ತಾನೆ. ಹೇಳಲ್ವಾ?
ನೋಡಿ ಅವನು ಇವಾಗ ನಾನು ಬಿಟ್ಟಂಗೈತೆ. ಸ್ನಾನ ಮಾಡಿಸಿದಾದ್ಮೇಲೆ ಮಣ್ಣಲ್ಲಿ ಆಟಕ್ಕೆ ಬಂದಿದ್ದೇನಲ್ಲ, ಮತ್ತೆ ಕಾಲೆಲ್ಲ ತೊಳಿಬೇಕು. ಅಂದರೆ ನಾನೇನು ಯೋಚನೆ ಮಾಡೋಕ್ಕೆ ಹೋಗಲ್ಲ, ಎಷ್ಟಾದ್ರು ಆಟ ಆಡ್ಕೊಳ್ಳಿ, ಒಂದ್ಸಲ ತೊಳೆಯೋಣ ಅಂತ ಬಿಟ್ಬಿಡ್ತೀನಿ. ಅವನು ಎಷ್ಟೊತ್ತಾದ್ರೂ ಆಟ ಆಡ್ಕೋಬೋದು, ಅವನಿಗಿಷ್ಟ. ಈ ಮಣ್ಣು ಬೆಂಗಳೂರಲ್ಲಿ ಹುಡುಕಿದ್ರೂ ಸಿಗಲ್ಲ, ಅದಕ್ಕೆ ಮಣ್ಣಲ್ಲಿ ಆಡಿದಷ್ಟು ಕೈ ಕಾಲು ಗಟ್ಟಿ ಅಂತ ಹೇಳ್ತಾರೆ ಹಳೆ ಕಾಲದವರು. ಅದಕ್ಕೆ ನಾನು ಆಟ ಆಡೋಕ್ಕೆ ಬಿಟ್ಬಿಡ್ತೀನಿ. ಹಾಲು ಕರಿತಾ ಇದ್ದಾರೆ, ಎಷ್ಟೊಂದು ಕರೆದಿದ್ದಾರೆ. ಇವಾಗ ಪ್ರಾಬ್ಲಮ್ ಆಗ್ತಾ ಇರೋದೇನು ಅಂದರೆ ನೊಣ ಜಾಸ್ತಿ, ಎಮ್ಮೆ ಸುತ್ತ ಜಾಸ್ತಿ ಇರ್ತವೆ. ಸೊ ಅದಕ್ಕೆ ಜಾಸ್ತಿ ಕಚ್ಚೋದ್ರಿಂದ ಅವು ಹಾಲು ಕರಿಯೋಕೆ ಹೋದ್ರೂ ಕೂಡ ಹೊಡಿತಾವಂತೆ. ಅಣ್ಣ ಒಂದು ಸೋಪ್ ಕೊಡ್ತೀನಿ, ಅದನ್ನು ಹಚ್ಚಿ ತೊಳಿರಿ, ಅದರಿಂದ ನೊಣ ಒಂದು ಇರಲ್ಲ ಅಂತ ಅಂದರೆ ಜಸ್ಟ್ ತೊಳ್ಕೊಂಡು ಬಂದಿದ್ದಾರೆ. ನೋಡಿ, ಒಂದು ನೊಣ ಇಲ್ಲ. ಬೇಕಾದ್ರೆ ನೋಡಿ, ಇಲ್ಲ ಅಂದರೆ ಹಾಲು ಕರಿಯೋದಕ್ಕೆ ಹಾಕಲ್ಲ. ಮನೆ ಮುಂದೆ ಇರೋದು ಗಿಡ ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ, ಒಂಥರ ಡೆಕೋರೇಷನ್ ಥರ ಇದೆ ಅಲ್ವಾ. ನನಗಂತೂ ಭಾಳ ಇಷ್ಟ ಆಯಿತು. ಇದು ನಮ್ಮ ಮನೆ ಮುಂದೆ ಇರೋ ಗಿಡ ಸಖತ್ತಾಗಿದೆ. ಆಲ್ರೆಡಿ ಕತ್ಲಾಗ್ತಾ ಇದೆ, ಬಟ್ ತುಂಬ ಬೋರ್ ಆಗ್ತಾಯಿತ್ತು ಮನೆ ಒಳಗಡೆ ಇದ್ದು. ಅದಕ್ಕೆ ಸತೀಶ್ಗೆ ವಾಕ್ ಹೋಗಿ ಬರೋಣ ಬಾ ಅಂತ ಹೇಳಿದೆ. ಸೊ ಅದಕ್ಕೆ ಈಗ ವಾಕ್ ಹೋಗಿ ಬರ್ತಾಯಿದ್ದೀವಿ. ಹೀಗೆ ಸುಮ್ಮನೆ ಒಂದು ಸ್ವಲ್ಪ ದೂರ ಹೋಗ್ಬಿಟ್ಟು ಬರ್ತೀವಿ ಅಷ್ಟೇ. ಚಿಕನ್ ಮಾಡಿದ್ದಾರೆ ರಾತ್ರಿ ಊಟಕ್ಕೆ, ಸಖತ್ತಾಗಿದೆ ಅಲ್ವಾ. ಎಲ್ಲ ಊಟಕ್ಕೆ ರೆಡಿ ಆಗಿದೆ, ಟಿವಿ ನೋಡ್ಕೊಂಡು ಕುಂತಿದ್ವಿ. ಫ್ರೆಂಡ್ಸ್, ಇವತ್ತು ನಮ್ಮೂರಲ್ಲಿ ವಾಲ್ಮೀಕಿ ಜಯಂತಿನ ಸೆಲೆಬ್ರೇಟ್ ಮಾಡ್ತಾಯಿದ್ರು. ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಸೇರಿಕೊಂಡು ಅವ್ರು ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ. ಕ್ರಾಸ್ ಮಾಡಿದ್ವಲ್ಲ, ಅದೆಲ್ಲ ಇವಾಗ ಕ್ಲೀನ್ ಮಾಡಿಬಿಟ್ಟು ನೆಕ್ಸ್ಟ್ ಬೇರೆ ಕ್ರಾಪ್ ಹಾಕೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೂ ಮುಂಚೆ ಒಂದು ಸ್ವಲ್ಪ ಗೊಬ್ಬರ ಕೊಡೋಣ ಅಂತ ಗೊಬ್ಬರನ ಓಡಿಸ್ಕೊಂಡಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಬಟ್ ಅದನ್ನು ಇನ್ನೂ ಸ್ಪ್ರೆಡ್ ಮಾಡಬೇಕು. ಅದನ್ನು ಮಾಡಿಸಿದಾದ್ಮೇಲೆ ಬೇರೆ ಏನಾದರೂ ಇಡಬೇಕು ಅಂತ ಇದ್ದಾರೆ. ಬಟ್ ನೆಕ್ಸ್ಟ್ ಪ್ಲ್ಯಾನ್ ಇರೋದು ಕಲ್ಲಂಗಡಿ ಹಣ್ಣು ಹಾಕೋಣ ಅಂತ ಇದ್ದೀವಿ, ವಾಟರ್ ಮಿಲ್ಲನ್ನು. ಬಟ್ ಲಕ್ಕಿದ್ರೆ ಅಷ್ಟೇ ಯಾವುದೇ ಆಗಲಿ ಸಿಗೋದು, ನೋಡಬೇಕು ಏನಾಗುತ್ತೆ ಅಂತ ಗೊತ್ತಿಲ್ಲ. ಎಲ್ಲ ಕ್ಲೀನ್ ಅಂತೂ ಮಾಡಿಸಿದ್ದಾರೆ. ಅಡಿಕೆ ಗಿಡ ಕೂಡ ನೋಡಿ 1000 ಗೋಟ್ ತಂದು ಬೆಳೆಸಿದ್ವಿ, ಅದು ಕೂಡ ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬೆಳ್ಕೊಳ್ತಾ ಇದೆ. ಬೆಳಗ್ಗೆ ದಿವ್ಯಾ ನೀರು ದೋಸೆ ಮಾಡ್ತಾಯಿದ್ಲು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಜಸ್ಟ್ ನಾವು ಅಕ್ಕಿನ 1 ಅವರ್ ನೆನೆಸ್ಬಿಟ್ಟು ನಾವು ಮಾಡೋದು. ಬೆಳಗ್ಗೆ ಇದ್ಮೇಲೆ 1 ಅವರ್ ಅಲ್ವಾ,
1 ಅವರ್ ಅಕ್ಕಿನ ನೆನೆಸ್ಬಿಟ್ಟು ಮಿಕ್ಸಿ ಮಾಡಿಕೊಂಡು ಹಾಕ್ತೀವಿ. ಮತ್ತು ಹೆಂಚೆಲ್ಲ ಚೆನ್ನಾಗಿರಬೇಕು, ಅವಾಗ ಮಾತ್ರ ಎದ್ದೋಳೋದು ಚೆನ್ನಾಗಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಫುಲ್ಲು ಸಣ್ಣ ಕಿತ್ಕೊಂಡೇ ಹೋಗ್ತಾವೆ ಮುಟ್ಟಿದ್ರೆ, ಆ ಥರ ಇದೆ ನೀರು ದೋಸೆ. ಎಷ್ಟು ಚೆನ್ನಾಗಿರುತ್ತಲ್ವ ಟೇಸ್ಟ್. ನನಗಂತೂ ಮತ್ತು ಇವು ಗ್ಯಾಸ್ಟ್ರಿಕ್ ಆಗೋಲ್ಲ. ಇವಾಗ ಮಸಾಲೆ ದೋಸೆ ಎಲ್ಲ ತಿಂದುಬಿಟ್ರೆ ಉದ್ದಿನ ಬೇಳೆ ಇರೋದಕ್ಕೆ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ನಾವು ಜಾಸ್ತಿ ನೀರು ದೋಸೆನೇ ಮಾಡ್ತೀವಿ. ಫ್ರೆಂಡ್ಸ್, ಈ ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ದಿಸ್ ಚಾನಲ್, ಸಪೋರ್ಟ್ ದಿಸ್ ಚಾನಲ್. ಥ್ಯಾಂಕ್ ಯು.